ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಹೊಸರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ನೋಡ್ಸ್ಕೊಂಬರ್ತೀವಿ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಮಕ್ಕಳನ್ನ ಸ್ಕೂಲ್ ಕಳಿಸಿ ಟಿಫನ್ ಎಲ್ಲ ಆಯಿತು, ಮುಗಿಸ್ಕೊಂಡು ಈಗ ನಾನು ಹೊಲದ ಬಂದಿದ್ವಿ. ಈಗ ಬಂದು ಟೈಮು 10-10:30 ಆಗಿದೆ. ಈಗ ಹೊಲದ ಗುಂಟು ಹಾಕಕ್ಕೆ ಅಂತಬಿಟ್ಟು ಹೋಗ್ತಾ ಇರೋಂಥದ್ದು. ರಾಗಿ ಹೊಲದ ಹತ್ರ ಬಂದಿದ್ವಿ. ಇವಾಗ ನೋಡ್ತಾ ಇರ್ಬೋದು, ರಾಗಿ ಹೊಲ ಈ ಥರ ಇದೆ. ಯಜಮಾನ್ರು ಗುಂಟ್ವಿ ಹಾಕ್ತಾ ಇದ್ದಾರೆ. ನಾನು ಬಂದು ಸುಮ್ಮನೆ ನೋಡೋಣ ರಾಗಿ ಹೊಲ ಯಾವ ಥರ ಬೆಳೆದಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊಲದ ಹತ್ರ ಬಂದಾಗ ಹೊಲದಲ್ಲಿ ತುಂಬಾ ಕಲ್ಲಿದೆ. ಅದಕ್ಕೆ ಕಲ್ಲನ್ನ ತೆಗಿ ಅಂತ ಹೇಳ್ತಾಯಿದ್ರು. ಅವ್ರು ಗುಂಟ್ವಿ ಹಾಕ್ತಾಯಿದ್ರು, ಅದಕ್ಕೆ ಕಲ್ಲು ತೆಗಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಕಲ್ಲೆಲ್ಲ ತೆಗಿತಾ ಹೋಗ್ತಾ ಇದ್ದೀನಿ. ತುಂಬಾ ದೊಡ್ಡ ದೊಡ್ಡ ಕಲ್ಲು. ಲಾಸ್ಟ್ ಟೈಮೆಲ್ಲ ಇದ್ದಿಲ್ಲ. ಈ ಟೈಮ್ ಏನಕ್ಕೆ ಬಂದಿದೆ ಇಷ್ಟೊಂದು ಕಲ್ಲು ಅಂತ ಗೊತ್ತಾಗಲಿಲ್ಲ. ಭೂಮಿ ಒಳಗಡೆ ಇರುವಂಥ ಕಲ್ಲೆಲ್ಲ ಮೇಲೆ ಬಂದುಬಿಟ್ಟಿದೆ. ಈಗ ರಾಗಿ ಚೆಲ್ಲಿರೋ ಕಾರಣ ಕಲ್ಲೆಲ್ಲ ಮೇಲೆ ಕಾಣ್ತಾ ಇದೆ. ಈಗ ನಾನು ಬಂದು ಕಲ್ಲು ತೆಗಿತಾ ಇದ್ದೀನಿ. ಎಷ್ಟೊಂದು ಕಲ್ಲು ಇದೆ ಅಂದರೆ ತುಂಬಾ ದೊಡ್ಡ ದೊಡ್ಡ ಕಲ್ಲೆಲ್ಲನೂ ಯಜಮಾನ್ರು ಟ್ರ್ಯಾಕ್ಟ್ರಲ್ಲಿ ಗುಂಟ್ವಿ ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಹೊಲದಲ್ಲಿರುವಂಥ ಕಲ್ಲನ್ನೆಲ್ಲ ತೆಗೆದು ಹಚ್ಚಿ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋವಂಥದ್ದು. ತುಂಬಾ ಅಲ್ಲಲ್ಲಿ ತುಂಬ ಕಲ್ಲೆಲ್ಲ ಇದೆ. ಈಗ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಎಲ್ಲ ಸ್ವಲ್ಪ ತೆಳ್ಳಗೆ ಇದೆ ರಾಗಿ ಎಲ್ಲನೂ, ಬೇರೆ ಕಡೆ ತುಂಬ ಮಂದಕ್ಕೆ ತೋರಿಸ್ತೀನಿ ಅದನ್ನ. ರಾಗಿ ಹೊಲದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು, ಇಷ್ಟೊತ್ತು ಕಲ್ಲೆಲ್ಲ ಹಾದಾಯಿತು, ಸಾಕಾಯಿತು. ಈಗ ನೀರು ಕುಡಿಯೋಣ ಅಂತ ಬಂದಿದ್ದೀನಿ. ನೋಡಿಸ್ತೀನಿ ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಸಿಲಲ್ಲಿ ಕಲ್ಲದು ಸುಸ್ತಾಯಿತು. ಇಷ್ಟು ದೊಡ್ಡ ದೊಡ್ಡ ಕಲ್ಲು ಅಂದರೆ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ದೊಡ್ಡ ಕಲ್ಲು. ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಂದಿದೆ ರಾಗಿ ಹೊಲಕ್ಕೆ. ಎಷ್ಟು ಸಾಕಾಗಿದೆ. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ. ಯಜಮಾನ್ರು ಗುಂಟ್ವಿ ಹಾಕ್ತಿದ್ದಾರೆ ನೋಡಿ. ಇದೆಲ್ಲ ಗುಂಟ್ವಿ ಹಾಕಿದ್ದಾಯ್ತು, ಇನ್ನೇನಿದೆ ಅಲ್ಲಿ ಸ್ವಲ್ಪ ಇದೆ ಅಷ್ಟೇ. ಏನು ಹಾಕ್ಕೊಂಡು ಮನೆಗೆ ಹೋಗೋದೇನೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ರಾಗಿ ಪೈ ತುಂಬ ಚೆನ್ನಾಗಿದೆ. ಆ ಕಡೆ ಲಾಸ್ಟ್ ಟೈಮ್ ಹುರ್ಲಿ ಹಾಕಿದ್ವಿ. ಹುರ್ಲಿ ಹಾಕಿದ್ಮೇಲೆ ಅದರಲ್ಲಿ ಬೆಳೆ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಂಟಿನ್ಯೂಸ್ ಆಗಿ 5 ವರ್ಷದಿಂದ ಬೇರೆ ರಾಗಿನೇ ಬೆಳೀತಾಯಿದ್ವಿ ಇದರಲ್ಲಿ. ಸ್ವಲ್ಪ ಮಾತ್ರ ಹುರ್ಲಿ ಹಾಕಿದ್ವಿ. ಇಲ್ಲಿ ಪಕ್ಕದಲ್ಲಿ ತೋಟ ಮಾಡ್ತಾರೆ, ಕುಂಟೆ ಇದೆ. ನಾವು ಕೂಡ ಕೃಷಿ ಒಂದು ಹೊಡ್ಸಿದ್ದೀವಿ, ಇದಕ್ಕೇನು ಮಾಡಲಿಲ್ಲ. ಕೃಷಿ ಒಂದು ಹೊಡ್ಸಿಟ್ಟಿದ್ದೀವಿ, ಅದಕ್ಕೆ ನೀರು ಬರೋದಕ್ಕಿಂತ ಜಾಗ ಮಾಡಿಲ್ಲ. ಅಲಸಂದ್ರ, ಅವರೇ ಬೀಜ ಮತ್ತು ಅಲಸಂದ್ರ ಹಾಕಿದ್ದೀನಿ. ಇದು ಫಸ್ಟು ಉತ್ಬಿಟ್ಟು ಊತಿಕ್ಬಿಟ್ಟು ಹೋಗಿದ್ದೆ. ಯಜಮಾನ್ರು ರಾಗಿ ಟಿಫಿನ್ ಮಾಡೋದಾಗೆಲ್ಲ ಗೊತ್ತಾಗ್ಬಿಟ್ಟಿದ್ದಾರೆ. ಮತ್ತೆ ಬಂದು ಊತಿದ್ದೀನಿ. ಈಗ ಅಲ್ಲೊಂದೆಲ್ಲ ಮೊಳಕೆ ಬಂದಿದೆ. ಒಂದು ದಿವಸ ಮಳೆ ಬರುತ್ತೆ, ಇನ್ನೊಂದು ದಿವಸ ಮಳೆ ಬರೋದಿಲ್ಲ. ಹಾಗಾಗಿ ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೋಡೋಣ ಮುಂದೇನೋ ಮಳೆ ಬಂದರೆ ನೀಟಾಗಿ ಬರುತ್ತೇನೋ. ಅವ್ರ ಮೊಳಕೆ ಇಷ್ಟೊತ್ತಿಗೆ ಆದರೆ ಮೋಸ್ಟು ಸ್ವಲ್ಪ ದೊಡ್ಡ ದೊಡ್ಡ ಮೊಳಕೆ ಬಂದಿರಬೇಕಾಯಿತು. ತುಂಬ ಲೇಟ್ ಆಯಿತು. ಫ್ರೆಂಡ್ಸ್ ಇಲ್ಲಿ ನೋಡಿ, ಲಾಸ್ಟ್ ಹುರ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರಲ್ವ, ಇಲ್ಲಿ ರಾಗಿ ಪೈರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿತ್ತು. ತೋಟೆಲ್ಲ ಇದೇ ಥರ ಇದ್ದಿದ್ದು ತುಂಬ ಚೆನ್ನಾಗಿರ್ತಾಯಿತ್ತು. ಇಲ್ಲಿ ಮಾತ್ರ ಎಷ್ಟು ಚೆನ್ನಾಗಿದೆ. ಇನ್ನು ಮಿಕ್ಕಿದೆಲ್ಲ ನೋಡಿ ಎಷ್ಟು ತೆಳ್ಳಕ್ಕೆ ಇದೆ ಅಂತೇಳ್ಬಿಟ್ಟು. ಆ ಕಡೆಯೂ ತುಂಬ ಮಂದಕ್ಕೆ ಇದೆ. ಹುರ್ಲಿ ಹಾಕಿದ ಜಾಗದಲ್ಲೆಲ್ಲ ಮಂದಕ್ಕೆ ಇದೆ, ಇನ್ನು ಮಿಕ್ಕಿದಾಗೆಲ್ಲ ತೆಳ್ಳಕ್ಕಿದೆ. ಇದು ಸ್ವಲ್ಪ ಪೈರನ್ನೆಲ್ಲ ಹಂಗೆ ಬಿಡಿಸ್ಬೇಕು, ಯಾಕಂದರೆ ಏನಾದ್ರು ತೆಳುವಾದರೆ ಮಳೆ ಬಿದ್ದಾಗ ಊದ್ಕೊಳ್ಳೋಣ. ಇದು ಬಂದು ಹಾದಿ ಮರ ಅಂತ ಕರಿತೀವಿ, ಈಶ್ವರನ ಮರ ಅಂತ ಬಿಟ್ಟು ಜೋಡಿ ಮರ ಇದೆ ಇಲ್ಲಿ. ಬಿಸಿಲಾದಾಗ ನೆರಳಿಗೆ ಕುತ್ಕೊಂಡು ರೆಸ್ಟ್ ಎಲ್ಲ ಮಾಡೋಕ್ಕೆ ಇಲ್ಲಿ ಬರ್ತೀವಿ. ಯಾವಾಗಲೂ ಅಷ್ಟೇ, ತೋಟಕ್ಕೆ ಬಂದಾಗ ಕೆಲಸ ಮಾಡಿ ಸಾಕಾದಾಗ ಇಲ್ಲಿ ಬಂದು ಕುತ್ಕೊಂಡು
ಗುಂಟ್ವೆಲ್ಲ ಹಾಕ್ಕೊಂಡು ಮನೆಗೆ ಬಂದ್ವಿ. ಲಾಗೆಲ್ಲ ಏನು ಮಾಡಲಿಲ್ಲ. ಹಾಗೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಸಾಕಾಯ್ತು ಅಂತ ಸ್ವಲ್ಪ ಹೊತ್ತು ಮಲಗಿ ಎದ್ದು ಇನ್ನೇನು ಕೆಲಸ ಎಲ್ಲ ಇತ್ತಲ್ವ ಅದೆಲ್ಲ ಮುಗಿಸಿದ್ವಿ. ಇದು ಈವ್ನಿಂಗ್ ಲಾಗು. ಮಗಳ ಸ್ಕೂಲಿಂದ ಬಂದಮೇಲೆ ಇದು ಈವ್ನಿಂಗು ಮಗಳ ಕೈಯಲ್ಲಿ ರಾಖಿ ಕಳಿಸ್ತಾ ಇರೋವಂಥದ್ದು ತಮ್ಮನಿಗೆ. ಅವ್ರ ತಮ್ಮ ಅಂತೂ ತುಂಬ ಖುಷಿಯಾಗಿದ್ದಾನೆ, ಅಕ್ಕ ಯಾವಾಗ ರಾಖಿ ಕಟ್ತಾಳೆ ಅಂತ ಹೇಳ್ಬಿಟ್ಟು. ಅವರಪ್ಪ ಹತ್ರ ಕಾಸು ಕೊಡು ಪಪ್ಪ, ಕಾಸು ಕೊಡು ಅಂತ ಹೇಳ್ಬಿಟ್ಟು ತುಂಬ ಹೊತ್ತಿನಿಂದ ಕೇಳ್ತಿದ್ದಾನೆ. ತಿಂಡಿಗೆ ಕಾಸು ಬೇಕು ಅಂತ ಕೇಳಿ ಅವರಪ್ಪ ಹತ್ರ ಕಾಸು ತೆಗೆದು ಇಟ್ಕೊಂಡಿದ್ದಾನೆ ಅಕ್ಕಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಈಗ ಅವನು ಕೂಡ ರೆಡಿಯಾಗಿ ಕುತ್ಕೊಂಡಿದ್ದಾನೆ. ಒಬ್ಬನೇ ಕುತ್ಕೊಳ್ಳೋದಕ್ಕೆ ಬೇಜಾರು ಅಂತೇಳಿ ಅವನು ನೀನು ಬಮ್ಮ ಪಕ್ಕದಲ್ಲಿ ಕುತ್ಕೊಬಾ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ, ನೀವು ಕಟ್ಸ್ಕೊ ಅಂತ ಹೇಳ್ಬಿಟ್ಟು ಅವನ್ನ ಕುದಿಸಿದ್ವಿ. ಅವನಂತೂ ತುಂಬ ಖುಷಿಯಾಗಿದ್ದಾನೆ, ಅಕ್ಕ ಕಟ್ಟು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ನೋಡಿ ನಾವು ಇವತ್ತು ಅವರ ಅಕ್ಕ ಮತ್ತು ತಮ್ಮನ ಅನುಬಂಧ ಹೇಗಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಬೇರೆ ಟೈಮಲ್ಲೆಲ್ಲ ಕಿತ್ತಾಡ್ತಾ ಇರ್ತಾರೆ. ಈಗ ರಾಖಿ ಕಟ್ಸ್ಕೊಂಡಂತೂ ತುಂಬ ಖುಷಿಯಾಗಿದ್ದಾನೆ ಅವನಂತೂ. ನಮಗೂ ತುಂಬ ಖುಷಿ ಆಯಿತು ಅವನ್ನ ನೋಡಿ, ಯಾಕೆಂದರೆ ತುಂಬ ಖುಷಿಯಾಗಿ ರಾಖಿಯನ್ನು ಕಟ್ಸ್ಕೊಂಡ. ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ರಾಖಿ ತೊಗೊಂಬಂದಿರೋಂಥದ್ದು ಮತ್ತು ಸ್ವೀಟ್ಸ್ ತೊಗೊಬಂದಿದ್ವಿ. ಅದಕ್ಕೆ ನಾನು ಸ್ವೀಟ್ ತಿನ್ನಬೇಕು ಅಂದ್ಬಿಟ್ಟು ಎತ್ಕೊತಿದ್ದೆ. ಅದಕ್ಕೆ ಇರು ಕುಂಕುಮ ಇಟ್ಟು ಆಮೇಲೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಇನ್ನೇನು ಅವ್ರ ಅಕ್ಕ ಕುಂಕುಮ ಇಟ್ಟು ತಮ್ಮನಿಗೆ ರಾಖಿಯನ್ನು ಕಟ್ತಾಳೆ. ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಇವತ್ತು ಸಿಂಪಲ್ಲಾಗಿ ಈ ಥರ ಮಾಡಿದ್ವಿ. ಸ್ವೀಟ್ಸು ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೇ ಅಂಗಡಿಯಿಂದನೇ ತರಿಸಿದ್ರಿ. ಇಲ್ಲಿ ನೋಡಿ ಅವನಿಗೆ ರಾಖಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೇ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದಿದ್ದರು. ಯಾಕಂದರೆ ಅವಳು ಸ್ಕೂಲ್ಗೆ ಹೋಗಿರ್ತಾಳಲ್ವ, ಅದಕ್ಕೆ ಅವ್ರ ಅಪ್ಪನೇ ಈ ಥರದ್ದು ತೊಗೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಅವನ ಕೈಗಂತೂ ತುಂಬ ಮುದ್ದಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ನನಗದು ತುಂಬ ಇಷ್ಟ ಆಯಿತು. ಅವನ ಕಟ್ಟಿರೋಂಥ ರಾಖಿ, ಆ ಶೈನಿಂಗು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಇವತ್ತಿನ ದಿವಸ ರಕ್ಷಾಬಂಧನ ಈ ಥರ ಆಚರಿಸಿದ್ವಿ. ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಕೋಂಥ ವಿಡಿಯೋನ ಫೋರ್ತ್ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕ್ಕ ರಾಖಿ ಎಲ್ಲ ಕಟ್ಟಾದ್ಮೇಲೆ ಈಗ ಸ್ವೀಟ್ಸ್ನ ತಿನ್ನಿಸ್ತಾ ಇದ್ದಾಳೆ. ಅವನು ಕೂಡ ತುಂಬ ಖುಷಿಯಾಗಿ ಸ್ವೀಟ್ ತಿಂದು ಈಗ ಅಕ್ಕ ಆರತಿನ ಬೆಳಗ್ತಾ ಇದ್ಲು. ಆರತಿ ಬೆಳಗಾದ್ಮೇಲೆ ಅವನು ಕೂಡ ಕಾಸು ಕೊಡ್ತಾ ಇದ್ದಾನೆ. ಅವರಪ್ಪ ತಿಂಡಿಗೆ ಅಂತ ಕೊಟ್ಟಿರೋಂಥ ಕಾಸನ್ನ ಎತ್ತಿಟ್ಕೊಂಡು ಅದನ್ನು ಕೊಡ್ತಾ ಇದ್ದಾನಲ್ವ, ಅದನ್ನ ನೋಡಿ ತುಂಬ ಖುಷಿ ಆಯಿತು. ನಮಗಂತೂ ಅವರಪ್ಪಗೆ ತುಂಬ ಖುಷಿ ಆಯಿತು. ಅವ್ನು ಈ ಥರ ಕೂತ್ಕೊಂಡು ಆರತಿನ ಮಾಡಿಸ್ಕೊಂಡು ರಾಖಿಯನ್ನು ಕಟ್ಸ್ಕೊತಾ ಇದ್ದಾನಲ್ವ, ಅದನ್ನ ನೋಡಿ ಅಂತೂ ನಮಗಂತೂ ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋ ನೋಡಿ ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರೆಯದಿದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ